ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಆತನು ಒಳ್ಳೆಯವನಂತ ಹೆಂಗ್ ಗೊತ್ತಾಗತ್ತೆ? 119ನೇ ಕೀರ್ತನೆ 72ನೇ ವಾಕ್ಯದಲ್ಲಿ ಇರ್ತದೆ, ಆತನು ಆತನು ಆತನ ವಾಕ್ಯ ಎಂತದಂತೆ, ಚಿನ್ನ ಬೆಳ್ಳಿಗಿಲ್ಲಕ್ಕಿಂತಲೂ ಆತನ ವಾಕ್ಯವು ಅಪರಂಜಿಯಾಗಿ ಇದೆ. ಆಮೇಲೆ ನಾವು ಕಾದಿರುವಾಗ ದೇವರ ವಾಕ್ಯ ಶ್ರೇಷ್ಠತೆ, ದೇವ ವಾಕ್ಯ ಪರಿಶುದ್ಧತೆ, ದೇವರ ವಾಕ್ಯದ ಮೌಲ್ಯತೆ ನಮ್ಮೆಲ್ಲರಿಗೂ ಗೊತ್ತಾಗುವಂಥದ್ದು. ದೇವರ ಸಮ್ಮುಖದಲ್ಲಿ ಕಾದಿರುವಾಗ ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿ ಕಾದಿರುವಾಗ ದೇವರ ವಾಕ್ಯಗಳು ನಮಗೆ ಶ್ರೇಷ್ಠವಾಗಿದೆ. ಆ ವಾಕ್ಯಗಳು ನಮ್ಮನ್ನ ಬಲಪಡಿಸ್ತದೆ, ಆ ವಾಕ್ಯಗಳು ನಮ್ಮ ಜೀವಿತನ ಸರಿಪಡಿಸ್ತದೆ, ಅದು ನಮ್ಮನ್ನ ಮುನ್ನಡೆಸು. 71ನೇ ವಾಕ್ಯ ಓದುವುದಾದ್ರೆ ಅಲ್ಲಿ ಹೇಳಪಟ್ಟಿದೆ, ಈ ಕಷ್ಟ ಅನುಭವ ನನಗೆ ಹಿತಕರವಾಗಿತ್ತು, ಅದರಿಂದಲೇ ನಿನ್ನ